16 ವರ್ಷಗಳ ಕಾಯುವಿಕೆ ಕೊನೆಗೂ ಅಂತ್ಯವಾಗಿದೆ. ಪುರುಷರು ಮಾಡಿದಂತಹ ಸಾಧನೆಯನ್ನ ಕೊನೆಗೂ ಬೆಂಗಳೂರಿನ ಹುಡುಗಿಯರು ಮಾಡಿ ತೋರಿಸಿದ್ದಾರೆ. WPL 2ನೇ ಆವೃತ್ತಿಯಲ್ಲೇ ಕಪ್ ಗೆಲ್ಲುವ ಮೂಲಕ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಕೊನೆಗೂ ಕನಸು ಈಡೇರಿದೆ. ಕೋಟಿ ಕೋಟಿ ಅಭಿಮಾನಿಗಳ ನಿರೀಕ್ಷೆ ಫಲ ಕೊಟ್ಟಿದೆ. ಮಹಿಳೆಯರೇ ಫಾಸ್ಟ್, ಮಹಿಳೆಯರೇ ಬೆಸ್ಟ್, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಎಸ್, ಮಹಿಳಾ IPLನಲ್ಲಿ ರಾಯಲ್ ಚಾಲೆಂಜರ್ಸ್ ವನಿತೆಯರ ತಂಡ ಹೊಸ ಇತಿಹಾಸ ನಿರ್ಮಿಸಿದೆ. ಮಹಿಳಾ ತಂಡಕ್ಕೆ IPL ಕಿರೀಟ, ಕೊನೆಗೂ ಕಪ್ ನಮ್ದೇ ಆಯ್ತು. 16 ವರ್ಷಗಳ ಕನಸು ನನಸು, ಹೆಣ್ಮಕ್ಕಳೇ ಸ್ಟ್ರಾಂಗ್ ಎಂದ ಫ್ಯಾನ್ಸ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪುರುಷರ IPL ಟೂರ್ನಿಯಲ್ಲಿ ಪ್ರತಿ ಬಾರಿನೂ ಕರ್ನಾಟಕದ ಮಂದಿ ಈ ಬಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದ್ರು. ಆದ್ರೆ ಪ್ರತಿ ಬಾರಿಯೂ ಈ ಮಾತು ಮಾತಾಗೆ ಉಳಿತಾ ಇತ್ತು. ಕಳೆದ 16 ವರ್ಷಗಳಿಂದ ಈವರೆಗೂ ಕಪ್ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಆದ್ರೀಗ ಪುರುಷರು ಮಾಡದ ಸಾಧನೆಯನ್ನ RCB ಮಹಿಳಾ ಟೀಮ್. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಮಾಡಿ ತೋರಿಸಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಿನ್ನೆ ನಡೆದ IPL ಮಹಿಳಾ ಪ್ರೀಮಿಯರ್ ಲೀಗ್ 2024 ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದೆ. ಡೆಲ್ಲಿ ಕ್ಯಾಪಿಟಲ್ ತಂಡವನ್ನ ಪರಾಭವಗೊಳಿಸಿ IPL ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಕಮಾಲ್ ಮಾಡಿದ ಕನ್ನಡತಿ ಶ್ರೇಯಾಂಕಾ ಪಾಟೀಲ್. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ 18.3 ಓವರ್ಗಳಲ್ಲಿ 113 ರನ್ಗಳಿಗೆ ಆಲ್ಔಟ್ ಆಯಿತು. ಶಫಾಲಿ ವರ್ಮಾ ಮತ್ತು ನಾಯಕಿ ಮೆಗ್ ಲ್ಯಾನಿಂಗ್ 6 ಓವರ್ಗಳಲ್ಲಿ 61 ರನ್ ಕಲೆ ಹಾಕಿದ್ರು. ಆರಂಭದಲ್ಲಿ ಸ್ಫೋಟಕ ಬ್ಯಾಟಿಂಗ್ ಆರಂಭಿಸಿದ ಡೆಲ್ಲಿಗೆ ಸ್ಪಿನ್ನರ್ ಸೋಫಿ ಮೆಲಿನ್ಯೂ ಶಾಕ್ ಕೊಟ್ರು. ಒಂದೇ ಓವರ್ನಲ್ಲಿ 3 ವಿಕೆಟ್ ಪಡೆದು ಮಿಂಚಿದ್ರು. ನಂತರ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಡೆಲ್ಲಿ ತಂಡ ಬೆನ್ನು ಮೂಳೆಯನ್ನ ಮುರಿದ್ರು. 3.3 ಓವರ್ಗಳಲ್ಲಿ 12 ರನ್ ನೀಡಿ 4 ವಿಕೆಟ್ಗಳನ್ನ ಕಬಳಿಸಿದ್ರು. ಅಂತಿಮವಾಗಿ 113 ರನ್ ಗಳಿಸಲಷ್ಟೇ ಡೆಲ್ಲಿ ಶಕ್ತವಾಯಿತು. ನಂತರ ಈ ಗುರಿ ಬೆನ್ನತ್ತಿದ RCB ಸಿಂಹಿಣಿಯರು 19.3 ಓವರ್ಗಳಲ್ಲಿ 2 ವಿಕೆಟ್ ನಷ್ಟಕ್ಕೆ ವಿಜಯದ ಕೇಕೆ ಹಾಕಿದ್ರು. ಇದರೊಂದಿಗೆ ಚೊಚ್ಚಲ IPL ಕಿರೀಟ ಗೆದ್ದು ಹೊಸ ಇತಿಹಾಸ ಸೃಷ್ಟಿಸಿದ್ರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. IPL ಗೆದ್ದ RCB ಮಹಿಳಾ ಟೀಮ್ಗೆ ಶುಭಾಶಯಗಳ ಮಹಾಪೂರ. RCB ಮಾಜಿ ನಾಯಕ ಕಿಂಗ್ ಕೊಹ್ಲಿ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ ಮಾಡಿ ಸ್ಮೃತಿ ಮಂದಾನ ಪಡೆಗೆ ಕೊಹ್ಲಿ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ತಂಡದ ಮಾಲೀಕ ವಿಜಯ್ ಮಲ್ಯ ಟ್ವೀಟ್ ಮಾಡಿ RCB ಪುರುಷರ ತಂಡವು ದೀರ್ಘಾವಧಿಯಿಂದ ಕಾಯ್ತಾ ಇರುವ IPL ಅನ್ನ ಗೆದ್ದರೆ ಅದು ಅದ್ಭುತ ಡಬಲ್ ಆಗಿರುತ್ತದೆ, ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿ ಅಭಿನಂದನೆ ಸಲ್ಲಿಸಿದ್ರು. ಇನ್ನು ಯೋಗರಾಜ್ ಭಟ್ ಹಾಡೊಂದನ್ನ ರಚಿಸಿ RCB ಮಹಿಳಾ ತಂಡಕ್ಕೆ ಮೆಚ್ಚುಗೆ ಸಲ್ಲಿಸಿದ್ದಾರೆ. ಅದೇನೇ ಇರಲಿ, ಅಂತೂ RCB ಗ್ಯಾಲರಿಗೆ ಒಂದು ಕಪ್ ಬಂದಂತಾಗಿದೆ. ಇತ್ತ RCB ತಂಡಕ್ಕೆ ಮರಳಿರುವ ಕೊಹ್ಲಿ ಇವತ್ತಿನಿಂದ ಭರ್ಜರಿ ಪ್ರಾಕ್ಟೀಸ್ ಮಾಡಲಿದ್ದಾರೆ. ಪುರುಷರ ಟೀಮ್ ಇನ್ನಾದ್ರೂ ಕಪ್ ಗೆಲ್ಲಲಿ, RCB ಖದರ್ ಚೇಂಜ್ ಆಗ್ಲಿ ಅಂತ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.